ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರೇವಣ್ಣ ಅವರಿಗೆ ಬಿಗ್ ಡೇ. ಒಂದು ತಪ್ಪಿದ್ರೆ ಮತ್ತೊಂದರಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಎಚ್.ಡಿ. ರೇವಣ್ಣ. ಕಿಡ್ನಾಪ್ ಕೇಸ್ನಲ್ಲಿ ರಿಲೀಫ್ ಆಗಿದ್ದಾರೆ, ಆದರೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಟೆನ್ಷನ್ ಹಾಗೆ ಮುಂದುವರೆದಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತಹ ಒಂದು ಆತಂಕ, ಜಾಮೀನು ಅರ್ಜಿಯ ಆತಂಕ ಅವರಲ್ಲಿ ಮನೆ ಮಾಡಿದೆ. ಇವತ್ತು ಜಾಮೀನು ಅರ್ಜಿ ಏನಾಗುತ್ತೋ ಅನ್ನುವಂತಹ ಒಂದು ಟೆನ್ಷನ್ ಇದ್ದೇ ಇದೆ. ರೇವಣ್ಣ ಜಾಮೀನು ಅರ್ಜಿ ಸ್ವೀಕಾರತೆ ಬಗ್ಗೆ ಇವತ್ತು ತೀರ್ಪನ್ನ ಪ್ರಕಟ ಮಾಡಲಿದೆ. ಎಸಿಎಂಎಂ ಕೋರ್ಟ್ ವ್ಯಾಪ್ತಿಗೆ ಇದು ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ತೀರ್ಪು ಪ್ರಕಟ ಆಗುತ್ತೆ. ಎಸಿಎಂಎಂ ಕೋರ್ಟ್ ವ್ಯಾಪ್ತಿಗೆ ಬಂದ್ರೆ ಅಲ್ಲೇ ವಿಚಾರಣೆಯನ್ನ ಮಾಡಲಾಗುತ್ತೆ, ಇಲ್ಲದಿದ್ರೆ ಸೆಷನ್ ನ್ಯಾಯಾಲಯಕ್ಕೆ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಹೀಗಾಗಿ ಇವತ್ತು ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಬಿಗ್ ಡೇ. ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ಕುರಿತು ಇವತ್ತು ಆದೇಶ ಬರ್ತಾ ಇದೆ. ಸೋಮವಾರಕ್ಕೆ ಅಂದ್ರೆ ಇವತ್ತಿಗೆ ಇದನ್ನ ಮುಂದೂಡಿಕೆ ಮಾಡಲಾಗಿತ್ತು. ಶುಕ್ರವಾರದಂದು ವಾದ ಪ್ರತಿವಾದವನ್ನ ನಡೆಸಲಾಗಿತ್ತು. ಇವತ್ತು ನಿರ್ಧಾರವಾಗುತ್ತಾ ರೇವಣ್ಣ ಜಾಮೀನು ಅರ್ಜಿ ಭವಿಷ್ಯ. ಹೊಳೆನರಸೀಪುರ ಠಾಣೆ ಕೇಸ್ ಸಂಬಂಧ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗಲಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜಾಮೀನು ಕೋರಿ ರೇವಣ್ಣ ಅರ್ಜಿಯನ್ನು ಸಲ್ಲಿಸಿದ್ರು. ದೂರೇ ಸುಳ್ಳೆಂದು ಪ್ರತಿವಾದವನ್ನ ಮಂಡಿಸಿದ್ದಾರೆ ರೇವಣ್ಣ ಪರ ವಕೀಲರು. ಜಾಮೀನು ನೀಡಬಾರದು ಅಂತ ವಾದವನ್ನ ಮಂಡಿಸಿದ ಎಸ್ಐಟಿ ಪರ ವಕೀಲರು. ರೇವಣ್ಣ ಜಾಮೀನು ಅರ್ಜಿ ಸ್ವೀಕಾರಾರ್ಹತೆ ಬಗ್ಗೆ ಇವತ್ತು ತೀರ್ಪು ಪ್ರಕಟ ಆಗಲಿದೆ. ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿತ್ತು 42ನೇ ಎಸಿಎಂಎಂ ಕೋರ್ಟ್. ಜಾಮೀನು ಅರ್ಜಿ ಸಂಬಂಧ ಶುಕ್ರವಾರ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಸದ್ಯ ರೇವಣ್ಣಗೆ ನೀಡಲಾಗಿರುವಂತಹ ಮಧ್ಯಂತರ ಜಾಮೀನನ್ನ ಕೂಡ ಇವತ್ತಿನವರೆಗೆ ವಿಸ್ತರಣೆ ಮಾಡಲಾಗಿತ್ತು. ಈಗಾಗಲೇ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಜೈಲು ಸೇರಿ ಬಳಿಕ ಜಾಮೀನನ್ನ ಪಡೆದು ನಿಟ್ಟುಸಿರು ಬಿಟ್ಟಿದ್ದಂತಹ ಎಚ್.ಡಿ. ರೇವಣ್ಣಗೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವುದು ಇವತ್ತು ಗೊತ್ತಾಗಲಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರೇವಣ್ಣ ಅವರಿಗೆ ಬಿಗ್ ಡೇ. ಒಂದು ತಪ್ಪಿದ್ರೆ ಮತ್ತೊಂದರಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಎಚ್.ಡಿ. ರೇವಣ್ಣ. ಕಿಡ್ನಾಪ್ ಕೇಸ್ನಲ್ಲಿ ರಿಲೀಫ್ ಆಗಿದ್ದಾರೆ, ಆದರೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಟೆನ್ಷನ್ ಹಾಗೆ ಮುಂದುವರೆದಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತಹ ಒಂದು ಆತಂಕ, ಜಾಮೀನು ಅರ್ಜಿಯ ಆತಂಕ ಅವರಲ್ಲಿ ಮನೆ ಮಾಡಿದೆ. ಇವತ್ತು ಜಾಮೀನು ಅರ್ಜಿ ಏನಾಗುತ್ತೋ ಅನ್ನುವಂತಹ ಒಂದು ಟೆನ್ಷನ್ ಇದ್ದೇ ಇದೆ. ರೇವಣ್ಣ ಜಾಮೀನು ಅರ್ಜಿ ಸ್ವೀಕಾರತೆ ಬಗ್ಗೆ ಇವತ್ತು ತೀರ್ಪನ್ನ ಪ್ರಕಟ ಮಾಡಲಿದೆ. ಎಸಿಎಂಎಂ ಕೋರ್ಟ್ ವ್ಯಾಪ್ತಿಗೆ ಇದು ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ತೀರ್ಪು ಪ್ರಕಟ ಆಗುತ್ತೆ. ಎಸಿಎಂಎಂ ಕೋರ್ಟ್ ವ್ಯಾಪ್ತಿಗೆ ಬಂದ್ರೆ ಅಲ್ಲೇ ವಿಚಾರಣೆಯನ್ನ ಮಾಡಲಾಗುತ್ತೆ, ಇಲ್ಲದಿದ್ರೆ ಸೆಷನ್ ನ್ಯಾಯಾಲಯಕ್ಕೆ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಹೀಗಾಗಿ ಇವತ್ತು ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಬಿಗ್ ಡೇ. ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ ಕುರಿತು ಇವತ್ತು ಆದೇಶ ಬರ್ತಾ ಇದೆ. ಸೋಮವಾರಕ್ಕೆ ಅಂದ್ರೆ ಇವತ್ತಿಗೆ ಇದನ್ನ ಮುಂದೂಡಿಕೆ ಮಾಡಲಾಗಿತ್ತು. ಶುಕ್ರವಾರದಂದು ವಾದ ಪ್ರತಿವಾದವನ್ನ ನಡೆಸಲಾಗಿತ್ತು. ಇವತ್ತು ನಿರ್ಧಾರವಾಗುತ್ತಾ ರೇವಣ್ಣ ಜಾಮೀನು ಅರ್ಜಿ ಭವಿಷ್ಯ. ಹೊಳೆನರಸೀಪುರ ಠಾಣೆ ಕೇಸ್ ಸಂಬಂಧ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗಲಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜಾಮೀನು ಕೋರಿ ರೇವಣ್ಣ ಅರ್ಜಿಯನ್ನು ಸಲ್ಲಿಸಿದ್ರು. ದೂರೇ ಸುಳ್ಳೆಂದು ಪ್ರತಿವಾದವನ್ನ ಮಂಡಿಸಿದ್ದಾರೆ ರೇವಣ್ಣ ಪರ ವಕೀಲರು. ಜಾಮೀನು ನೀಡಬಾರದು ಅಂತ ವಾದವನ್ನ ಮಂಡಿಸಿದ ಎಸ್ಐಟಿ ಪರ ವಕೀಲರು. ರೇವಣ್ಣ ಜಾಮೀನು ಅರ್ಜಿ ಸ್ವೀಕಾರಾರ್ಹತೆ ಬಗ್ಗೆ ಇವತ್ತು ತೀರ್ಪು ಪ್ರಕಟ ಆಗಲಿದೆ. ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿತ್ತು 42ನೇ ಎಸಿಎಂಎಂ ಕೋರ್ಟ್. ಜಾಮೀನು ಅರ್ಜಿ ಸಂಬಂಧ ಶುಕ್ರವಾರ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಈ ಪ್ರಕರಣದಲ್ಲಿ ಸದ್ಯ ರೇವಣ್ಣಗೆ ನೀಡಲಾಗಿರುವಂತಹ ಮಧ್ಯಂತರ ಜಾಮೀನನ್ನ ಕೂಡ ಇವತ್ತಿನವರೆಗೆ ವಿಸ್ತರಣೆ ಮಾಡಲಾಗಿತ್ತು. ಈಗಾಗಲೇ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಜೈಲು ಸೇರಿ ಬಳಿಕ ಜಾಮೀನನ್ನ ಪಡೆದು ನಿಟ್ಟುಸಿರು ಬಿಟ್ಟಿದ್ದಂತಹ ಎಚ್.ಡಿ. ರೇವಣ್ಣಗೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವುದು ಇವತ್ತು ಗೊತ್ತಾಗಲಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.